ಕುರುಕ್ಷೇತ್ರ ಯುದ್ಧ ಮುಗಿದಿದೆ. ಭೀಷ್ಮ ಪಿತಾಮಹರು ಶರಪಂಜರದ ಮೇಲೆ, ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಾರೆ. ಸಾವಿಗಾಗಿ ಕಾಯುತ್ತಿರುವ ಅವರಿಗೆ ಪಾಂಡವರು ಗೌರವ ಸಲ್ಲಿಸಲು ಬರುತ್ತಾರೆ. ಆಗ ಯುಧಿಷ್ಠಿರನು ಭೀಷ್ಮರಲ್ಲಿ ಧರ್ಮದ ಬಗ್ಗೆ ಉಪದೇಶ ನೀಡುವಂತೆ ಕೇಳಿಕೊಳ್ಳುತ್ತಾನೆ. ಭೀಷ್ಮರು ಬದುಕಿನ ನೀತಿಗಳನ್ನು, ಧರ್ಮದ ಸೂಕ್ಷ್ಮಗಳನ್ನು ಪಾಂಡವರಿಗೆ ಹೇಳಿಕೊಡಲು ಪ್ರಾರಂಭಿಸುತ್ತಾರೆ. ಇದನ್ನು ನೋಡುತ್ತಿದ್ದ ದ್ರೌಪದಿಗೆ ಹಠಾತ್ತನೆ ನಗು ಬರುತ್ತದೆ. ಅದನ್ನು ಗಮನಿಸಿದ ಭೀಷ್ಮರು ಶಾಂತವಾಗಿ ಕೇಳುತ್ತಾರೆ. ಮಗಳೇ ದ್ರೌಪದಿ, ಇಂತಹ ಗಂಭೀರ ಸಮಯದಲ್ಲಿ ನಿನಗೇಕೆ ನಗು ಬರುತ್ತಿದೆ? ಆಗ ದ್ರೌಪದಿ ಕಣ್ಣೀರು ಮತ್ತು ವ್ಯಂಗ್ಯ ಮಿಶ್ರಿತ ದನಿಯಲ್ಲಿ ಕೇಳುತ್ತಾಳೆ. ಪಿತಾಮಹರೇ, ಇಂದು ನೀವು ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಿದ್ದೀರಿ. ಆದರೆ ಅಂದು ತುಂಬಿದ ಸಭೆಯಲ್ಲಿ ದುಶ್ಯಾಸನ ನನ್ನ ಸೀರೆ ಎಳೆಯುವಾಗ, ನಾನು ಸಹಾಯಕ್ಕಾಗಿ ಕೂಗಿಕೊಂಡಾಗ ನಿಮ್ಮ ಈ ಧರ್ಮ ಎಲ್ಲಿ ಹೋಗಿತ್ತು? ಅಂದೇಕೆ ನೀವು ಬಾಯಿ ಬಿಡ್ಲಿಲ್ಲ? ಅಂದಿಲ್ಲದ ಜ್ಞಾನ ಇಂದು ಎಲ್ಲಿಂದ ಬಂತು? ಆಗ ಭೀಷ್ಮರು ನೀಡಿದ ಉತ್ತರವೇ ಇಂದಿನ ನಮಗೆ ದೊಡ್ಡ ಪಾಠ. ಭೀಷ್ಮರು ಹೇಳುತ್ತಾರೆ, ಮಗಳೇ, ಆಗ ನಾನು ಪಾಪಿ ದುರ್ಯೋಧನ ನೀಡಿದ ಅನ್ನವನ್ನು ತಿನ್ನುತ್ತಿದ್ದೆ. ಅಧರ್ಮದ ಅನ್ನದಿಂದ ನನ್ನ ರಕ್ತವು ಕಲುಷಿತವಾಗಿತ್ತು, ಮಲಿನವಾಗಿತ್ತು. ಕಲುಷಿತ ರಕ್ತದಿಂದ ಕೂಡಿದ್ದ ನನ್ನ ಬುದ್ಧಿಯು ಮಂದವಾಗಿ ಧರ್ಮದ ಪರವಾಗಿ ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಅರ್ಜುನನ ಬಾಣಗಳು ನನ್ನ ದೇಹವನ್ನು ಚುಚ್ಚಿ ಆ ಹಳೆಯ ಕಲುಷಿತ ರಕ್ತವೆಲ್ಲವೂ ಹರಿದು ಹೋಗಿದೆ. ಈಗ ನನ್ನಲ್ಲಿ ಉಳಿದಿರುವುದು ಶುದ್ಧ ರಕ್ತ ಮಾತ್ರ. ಅದಕ್ಕೆ ಈಗ ನನ್ನ ಬುದ್ಧಿ ನಿರ್ಭಯವಾಗಿ ಧರ್ಮವನ್ನು ಮಾತನಾಡುತ್ತಿದೆ. ಈ ಘಟನೆಯಿಂದ ನಾವು ಕಲಿಯಲೇಬೇಕಾದ ಅತ್ಯಂತ ಶಕ್ತಿಶಾಲಿ ಪಾಠವೆಂದರೆ, ನಾವು ಯಾರ ಉಪ್ಪು ತಿನ್ನುತ್ತೇವೋ ನಮ್ಮ ಬುದ್ಧಿ ಅವರಂತೆ ಆಗುತ್ತದೆ. ನೀವು ಅಧರ್ಮಿಗಳ, ಭ್ರಷ್ಟರ ಅಥವಾ ನಕಾರಾತ್ಮಕ ಜನರ ಆಶ್ರಯದಲ್ಲಿದ್ದರೆ, ಅವರ ಹಣ ಅಥವಾ ಸಹಾಯವನ್ನು ಪಡೆದರೆ, ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮ ವಿವೇಕ ಸತ್ತು ಹೋಗುತ್ತದೆ. ಭೀಷ್ಮರಂತಹ ಮಹಾನ್ ಜ್ಞಾನಿಗೆ ಅನ್ನದ ಋಣ ಬಾಯಿ ಮುಚ್ಚಿಸಿದೆಂದ ಮೇಲೆ ಸಾಮಾನ್ಯರ ಗತಿಯೇನು? ಆದ್ದರಿಂದ ಶುದ್ಧವಾದ ಆದಾಯ ಮತ್ತು ಒಳ್ಳೆಯ ಜನರ ಸಹವಾಸ ನಮ್ಮ ವ್ಯಕ್ತಿತ್ವವನ್ನು ಕಾಪಾಡುತ್ತದೆ.